ಹಾಯ್ ಹಲೋ ನಮಸ್ಕಾರ ಇದು ಬಂದು ನೀವು ರೈಸ್ ಸಾಂಬಾರ್ ರೋಟಿ ಒಟ್ಟಿಗೆ ತಿನ್ಬೋದು. ಇನ್ನಲಾಗಿ ನಮ್ಮ ಬ್ರೈನ್ ತವಾ ಮಸಾಲ ಫ್ರೈ ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂತ. ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೈಮ್ ಈಸ್ ಬಾಲು. ನಾನಿವತ್ತೊಂದು ಹೊಸ ರೆಸಿಪಿಯನ್ನು ನಿಮ್ಮ ಮುಂದೆ ತುಂಬ ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ. ಇದು ಬಂದು ನೀವು ರೈಸ್ ಸಾಂಬಾರ್ ರೋಟಿ ಕುಲ್ಚಾ ನಾನ್ ಬಟರ್ ನಾನ್ ರುಮಾಲಿ ರೋಟಿ ಚಪಾತಿ ಎಲ್ಲರ ಜೊತೆಗೂ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾವ ರೆಸಿಪಿ ಏನು ಎತ್ತ ಅಂತ ನಾನು ಕಿಚನಲ್ಲಿ ನೆಕ್ಸ್ಟ್ ಹೇಳಿಕೊಡ್ತೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಬ್ರೆನ್ನ ಇವಾಗ ಬಿಸಿನೀರು ರೊಟ್ಟಿಗೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಂಡು 1-2 ನಿಮಿಷ ಬಿಸಿ ಮಾಡ್ಕೊಳ್ಳೋಣ. ಹಾಗೇನೆ 2 ಮಿನಿಟ್ಸ್ ಬಿಸಿ ಮಾಡ್ಕೊಳ್ಳೋಣ. ಇದು ಬಿಸಿನೀರಲ್ಲಿ ಕ್ಲೀನ್ ಆಗುತ್ತೆ. ಬಿಸಿನೀರಲ್ಲಿ ಬಯಲಾಗ್ತಾ ಇದೆ ನೀಟಾಗಿ. ಈಚೆ ತೆಗೋಣ. ಇವಾಗ ಬಿಸಿನೀರಲ್ಲಿ ಬಯಲಾಗಿದೆ, ಜೊತೆಗೆ ವಾಶ್ ಆಗಿದೆ. ಈಗ ಒಗ್ಗರಣೆ ಹಾಕುವ ಸಮಯ. 2 ಸ್ಪೂನು ಆಯಿಲ್ ಹಾಕೋಣ. ಇವಾಗ 1/4 ಸ್ಪೂನು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಕಟ್ ಮಾಡಿಟ್ರೆ ಒಂದು ಸ್ಮಾಲ್ ಆನಿಯನ್ ಹಾಕೋಣ. ಆನಿಯನ್ ಸ್ವಲ್ಪ ಬೌನ್ ಆದ್ಮೇಲೆ ಇದಕ್ಕೆ 1-2 ಕಟ್ ಮಾಡಿಟ್ಟಿರೋ ಹಸಿರು ಮೆಣಸಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಒಂದು 1/4 ಸ್ಪೂನ್ ಅರಿಶಿನ ಹಾಕೋಣ. ಸಾಕು, ಬೇಜಾನ್. ಒಂದು 1/2 ಸ್ಪೂನು ಚಿಲ್ಲಿ ಪೌಡ್ರು, ಬ್ಯಾಡಗಿ ಮೆಣಸಿನ್ಕಾಯಿಯ ಪುಡಿ ಹಾಕ್ತಾ ಇದ್ದೀನಿ. 1/2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಸಾಕು, 1/4 ಸ್ಪೂನ್, ಜಾಸ್ತಿ ಹಾಕ್ಬಾರ್ದು. ಇವಾಗ ಮೂರನ್ನ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಕಲರೇ ಚೇಂಜ್ ಆಗೋಯ್ತು. ನೀಟಾಗಿ ಬರ್ತಾ ಇದೆ ಒಗ್ಗರಣೆಲಿ. ಈಗ ಸ್ವಲ್ಪ ಸಾಲ್ಟು, ಸ್ವಲ್ಪ ಗರಂ ಮಸಾಲ ಹಾಕೋಣ. ಒಂದು ಟೇಸ್ಟಿಗೆ ತಕ್ಕಂಗೆ ಉಪ್ಪು, ಸ್ವಲ್ಪ ಒಂದು 1/2 ಸ್ಪೂನು ಗರಂ ಮಸಾಲ ಸಾಕು. ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀಟಾಗಿ. ಆಗ್ತಾನೆ ಬೇಯಿಸಿಟ್ರೋ ಮುದ್ದಾಗಿರೋ ಬ್ರೈನ್ನ ಡೈರೆಕ್ಟಾಗಿ ಹಾಕೋಣ ಇಲ್ಲಿಗೆ. ನೋಡಿ ಹೇಗೆ ಬರುತ್ತೆ ಅಂತ. ಚೂರಿ ಹಿಂಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಬೆಂದಿದೆ ಆಗಲೇ ಮುಕ್ಕಾಲು ಭಾಗ. ಇನ್ನೊಂದು ಸ್ವಲ್ಪ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಆಯಿಲಲ್ಲಿ ರೋಸ್ಟ್ ಆಗ್ಬೇಕು. ಹಿಂಗೆ ಚೆನ್ನಾಗಿರುತ್ತೆ ತಿನ್ನಕ್ಕೆ. ನೋಡಿ, ಈ ಥರ ಬರಬೇಕು. ಆಲ್ಮೋಸ್ಟ್ ಆಲ್ ಫೈನಲ್ ಸ್ಟೇಜಿಗೆ ಬಂದಿದೆ. ಇವಾಗ ಕಡಿಮೆ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ ಇವಾಗ ನಾನು. ನೋಡಿ, 1-2 ನಿಮಿಷ ಕಡಿಮೆ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ. ಈ ಥರ ಬಂದಿದೆ. ಫೈನಲ್ಲೇ ಕೊತ್ತಂಬರಿ ಸೊಪ್ಪು ಹಾಕೋಣ ಇವಾಗ ಮೇಲೆ. ಬ್ರೈನ್ ಫ್ರೈ ರೆಡಿಯಾಗಿದೆ. ಇವಾಗ ಬ್ರೈನ್ ಮಸಾಲ ಅಥವಾ ಬ್ರೈನ್ ಫ್ರೈ ರೆಡಿಯಾಗಿದೆ ಫೈನಲ್ ಆಗಿ. ವೆಲ್ಕಮ್ ಬ್ಯಾಕ್ ಟು ಆಲ್. ಫೈನಲ್ ಆಗಿ ನಮ್ಮ ಬ್ರೈನ್ ತವಾ ಮಸಾಲ ಫ್ರೈ ಅಥವಾ ಬ್ರೈನ್ ಮಸಾಲ ಅಥವಾ ಬ್ರೈನ್ ಕರಿನಾದ್ರೂ ಏನಾದರೂ ಹೇಳಿ, ಅದನ್ನೂ ಬಿಡಿಸಿ ಹೇಳೋದಾದರೆ ಮೇಕೆ ಅಥವಾ ಕುರಿಯ ಮೆದುಳಿನ ಫ್ರೈ. ನೋಡಿ, ಚೆನ್ನಾಗಿ ಬಂದಿದೆ. ಸೂಪರ್ ಆಗಿದೆ ಅಲ್ವಾ?
ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂತ. ಚೆನ್ನಾಗಿದೆ. ರೋಟಿ ಒಟ್ಟಿಗೆ ಚಪಾತಿ ಒಟ್ಟಿಗೆ ರೈಸ್ ಸಾಂಬಾರು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು. ತುಂಬ ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡೋ ಸಮಯ ಮತ್ತು ಇನ್ನೂ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.